ಹಲೋ. ಹಲೋ. ನಮಸ್ತೆ ಸರ್, ನಾನು ಅಪೇಕ್ಷಾ ಅಂತ ಬಾಸ್ ಟಿವಿಯಿಂದ ಮಾತಾಡ್ತಿರೋದು. ಸರ್, ರಾಕೇಶ್ ಪೂಜಾರಿ ಅವ್ರು ಮತ್ತೆ ನಿಮ್ಮ ಒಡನಾಟ ಯಾವ ರೀತಿ? ಅವರು ಕಾಮಿಡಿ ಕಿಲರ್ ಇದ್ದಾಗ ಅವ್ರಿಗೆ ಮೆಂಟರಿಂಗ್ ಮಾಡಿದೆ ಒಂದು ಸೀಸನ್ 3 ಹ್ಮ್ ಬಹಳ ಅದ್ಭುತ ನಟ. ಹ್ಮ್ ಆ ಕ್ಷಣಕ್ಕೆ ಅವನಿಗೆ ಬಹಳ ಚಿಕ್ಕ ಚಿಕ್ಕ ರೋಲ್ ಸಿಕ್ತಿತ್ತು. ಹ್ಮ್ ಅದು ಒಂದು ಪಾತ್ರ, ಒಂದು ಸಣ್ಣ ರೋಲು. ಆ ರೋಲ್ ಅನ್ನ ನಾನು ಇಂಪ್ರೂವೈಸ್ ಮಾಡಿದೆ. ಹ್ಮ್ ಫುಲ್ ಇಂಪ್ರೂವೈಸ್ ಮಾಡಿ ಅವನ್ ಫುಲ್ ಹೈಲೈಟ್ ಅದ. ಅವತ್ತಿಂದ ಅವನಿಗೆ ಸ್ವಲ್ಪ ಮೇಜರ್ ರೋಲ್ ಸಿಗೋದಕ್ಕೆ ಸ್ಟಾರ್ಟ್ ಆಯ್ತು. ಓಕೆ. ಪರ್ಸನಲ್ ಆಗಿ ಬಹಳ ಒಬ್ಬ ಅದ್ಭುತ ಪರ್ಸನ್ ಅವನು, ಬಹಳ ಹಂಬಲ್ಡ್ ಮನುಷ್ಯ. ಒಳ್ಳೆ ಏನು, ನಾನೊಬ್ಬ ಟೀಚರ್ ಆಗಿ ಅವನ್ನ ಒಬ್ಬ ವಿದ್ಯಾರ್ಥಿ ಹಾಕೊಂಡ್ರೆ ಒಬ್ಬ ಬಹಳ ಒಳ್ಳೆ ವಿದ್ಯಾರ್ಥಿ, ಚೆನ್ನಾಗಿ ಕಲಿತಾನೆ. ಆ ನಿಟ್ಟಿನಲ್ಲಿ ಬಹಳ ಒಬ್ಬ ಒಳ್ಳೆ ಅದ್ಭುತ ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂಗಾಗಿರೋದು ಬಹಳ ಬೇಜಾರಾಗುತ್ತೆ, ತುಂಬಾ ನೋವಾಗುತ್ತೆ. ಒಳ್ಳೆ ಆಕ್ಟರ್ ಕೂಡ ಅವನು. ಹಾಗಾಗಿ ಗೊತ್ತಾಯ್ತು ಸರ್ ಈ ವಿಷಯ? ನನ್ಗೆ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು. ಸೊ ನಿಮ್ ಜೊತೆ ಇರ್ಬೇಕಾದ್ರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳಿದ್ರಾ ಸರ್? ಇಲ್ಲ, ಆ ಥರದ್ದು ಏನು ಹೇಳಲಿಲ್ಲ ಅವನು. ಆ ಥರದ್ದು ಯಾವ ಇದನ್ನು ಇಲ್ಲವೇ ಇಲ್ಲ ಪಾಪ ಅವನಿಗೆ. ಅವನ ಸುತ್ತಮುತ್ತಲಿರೋ ಜನರನ್ನ ಬಹಳ ಅದ್ಭುತವಾಗಿ ನಗಿಸ್ತಾನೆ. ಆ ನಗಿಸುವಂತ ಬಹಳ ದೊಡ್ಡ ಮನಸ್ಥಿತಿ ಇದೆ ಅವನಿಗೆ. ಏನಾದ್ರೂ ಕಾಮಿಡಿ ಮಾಡ್ಕೊಂಡು ನಗಿಸ್ತಾ ಇರ್ತಾನೆ. ಸೆಟ್ಟಲ್ಲಿ ಯಾವ ತರ ಇದ್ರು ಸರ್? ಸಿಟ್ಟಲ್ಲಿ ಯಾವ ತರ ಇದ್ದಾರೆ ಅಂದ್ರೆ, ಒಬ್ಬ ಒಳ್ಳೆ ಹ್ಯೂಮ್ಯಾನಿಟಿ ಇರುವಂತ ಮನುಷ್ಯ ಅವನು. ಯಾವಾಗ್ಲೂ ನಗಿಸುವಂತ ಒಬ್ಬ ವ್ಯಕ್ತಿ. ಚಾರ್ಲಿ ನೆನ್ಪರ್ತಾರೆ ಯಾವಾಗಲೂ, ಯಾಕಂದ್ರೆ ಅಷ್ಟೇ ಕುಳ್ಳಿಗಿರ್ತಿದ್ದ ಅವನು, ಚಾರ್ಲಿ ಚಾಪ್ಲಿನ್ ತರ. ಹಾಗಾಗಿ ಸುತ್ತಮುತ್ತಲಿರೋ ಎಲ್ಲರನ್ನೂ ನಗಿಸ್ತಾ, ತಾನು ನಗುತ್ತಾ, ಖುಷಿ ಆಗ್ತಾ, ಎಂಜಾಯ್ ಮಾಡ್ತಾ ಇರ್ತಾನೆ. ಬೇರೆಯವ್ರನ್ನ ಎಂಜಾಯ್ ಮಾಡೋದ್ರಲ್ಲಿ ಬಹಳ ಅದ್ಭುತ ಪರ್ಸನ್ ಅಂತ ಹೇಳ್ತೀನಿ. ಅಂದ್ರೆ ಬೇರೆಯವ್ರ ನಗಿಸೋದಿದೆಯಲ್ಲ ತುಂಬಾ ಕಷ್ಟ. ತನ್ನ ಎಷ್ಟೇ ನೋವಿದ್ರು ಕೂಡ, ಕಲಾವಿದ್ರ ನೋವು ಅಂದ್ರೆ ಗೊತ್ತಲ್ಲ ನಿಮ್ಗೆ. ಅಂದ್ರೆ ಎಷ್ಟೇ ಬದುಕಿನಲ್ಲಿ ಎಷ್ಟೇ ನೋವಿದ್ರು ಕೂಡ ಇನ್ನೊಬ್ಬರು ನಗಿಸೋ ಕಲೆ ಇದೆಯಲ್ಲ. ಹಾಗಾಗಿ ಚಾರ್ಲಿ ಚಾಪ್ಲಿನ್ ಜಗತ್ತಿನ ಶ್ರೇಷ್ಠ ನಟ ಆಗ್ತಾರೆ. ಅವನ್ ಎಷ್ಟೋ ನೋವುಗಳನ್ನ ನುಂಗ್ಕೊಂಡು ಕೂಡ ಇನ್ನೊಬ್ರು ನಗಿಸ್ತಾ ಹೋಗ್ತಾರಲ್ಲ, ಅಂತ ಮನುಷ್ಯ ಒಬ್ಬ ಅವನು. ಅವನ್ ಸುತ್ತ ಇರುವ ಎಲ್ಲರನ್ನು ನಗಿಸ್ತಾನೆ, ಏನಾದ್ರೂ ಕಾಮಿಡಿ ಮಾಡ್ಕೊಂಡು. ಅವ್ನ್ ಸೀರಿಯಸ್ ಆಗಿ ನೋಡ್ಲೇ ಇಲ್ಲ ನಾನು. ಹಂಗಾಗಿ ಬಹಳ ಒಬ್ಬ ಅದ್ಭುತ ಪರ್ಸನ್, ಬಹಳ ಒಡನಾಟ ಇರುವಂತ. ರೀಸೆಂಟ್ ಆಗಿ ನನಗೂ ರೀಸೆಂಟ್ ಅಂದ್ರೆ ಒಂದ್ ತಿಂಗಳ 2 ತಿಂಗಳ ಹಿಂದೆ ಸಿಕ್ಕಿದ್ದೆ. ಯಾಕೆ ನಾನೊಂದು ಆಕ್ಟಿಂಗ್ ಕ್ಲಾಸ್ ಓಪನ್ ಮಾಡಿದ್ದೆ, ಒಂದು ಬೈಟ್ಸ್ ಕೊಡ ಅಂತ ಕೇಳಿದ್ದೆ. ಅವನು ಸರ್ ಕಾಂತಾರ ಮೂವಿಯಲ್ಲಿ ಸ್ವಲ್ಪ ಬಿಸಿ ಇದೀನಿ, ಮುಗಿಸೋ ಒಂದು ಆಕ್ಟಿಂಗ್ ಕ್ಲಾಸ್ಗೆ ಬರ್ತೀನಿ ಅಂತ ಹೇಳಿದ್ದೆ. ಪಾಪ ಬರ್ಲೇ ಇಲ್ಲ, ಬಹಳ ನೋವಾಗತ್ತೆ. ಅವ್ರ ಆಂಬಿಷನ್ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರಾ? ಅಂದ್ರೆ ಫ್ಯೂಚರ್ ಪ್ಲಾನ್ಸ್ ಏನಿದೆ ಅಂತ? ಅಷ್ಟು ಕ್ಲೋಸ್ ಇರ್ಲಿಲ್ಲ. ಅಂದ್ರೆ ಪರ್ಸನಲ್ ಆಗಿ ಮಾತಾಡೋಷ್ಟು ಅವನ್ ಪರ್ಸನಲ್ ಅಲ್ಲ. ಒಬ್ಬ ಟೀಚರು ಒಬ್ಬ ವಿದ್ಯಾರ್ಥಿ ನಡುವೆ ಎಷ್ಟು ಸಂಬಂಧ ಇದೆಯಾ. ನಾನು ಕಾಮಿಡಿ ಕಿಲಾಡಿ ಮೆಂಟರ್ ಆಗಿರೋದ್ರಿಂದ ಒಬ್ಬ ಟೀಚರ್ ಆಗಿ ಅವನನ್ನ ನಾನು ನೋಡ್ತಾ ಹೋದೆ. ಅವನೊಬ್ಬ ವಿದ್ಯಾರ್ಥಿಯಾಗಿ ಅದನ್ನೆಲ್ಲ ನಾನು ಹೇಳ್ಕೊಡ್ದನ್ನ ರಿಸೀವ್ ಮಾಡ್ತಾ ಮಾಡ್ತಾ, ಅಂದ್ರೆ ಏನು ಇಲ್ದ ಒಬ್ಬ ಅದ್ಭುತ ನಟ ಆಗ್ತಾ ಹೋಗುವ ಆ ಪ್ರಕ್ರಿಯೆ ಇದೆಯಲ್ಲ, ಅದ್ರಲ್ಲಿ ಅವ್ನು ಬಹಳ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗಿದ್ದಾನೆ. ನೀವು ಹೇಳ್ದಂಗೆ ಝೀರೋ ಇಂದ ಹೀರೋ ಆದವರು. ಝೀರೋ ಇಂದ ಹೀರೋ, ಖಂಡಿತ ಹೌದು. ಅವನೊಬ್ಬ ಕಾಮಿಡಿ ಕಿಲಾಡಿ ಬಂದಾಗ ಏನು ಇರ್ಲಿಲ್ಲ, ಬಹಳ ಚಿಕ್ಕ ಸುಮ್ಮನೆ ಬಂದು ಹೋಗುವಂತ ಕ್ಯಾರೆಕ್ಟರ್ಗಳು, ಚಿಕ್ಕ ಚಿಕ್ಕ ರೋಲ್ಗಳನ್ನ ಮಾಡ್ತಿದ್ದ. ಹಿಂಗೆ ಅದೊಂದು ರೋಲು ಬಹಳ ದೊಡ್ಡ ಮಟ್ಟಿಗೆ ಇಂಪ್ರೂವೈಸ್ ಆದಾಗ ಭಟ್ರು ಆಗ್ಲಿ, ರಕ್ಷಿತಾ ಮೇಡಮ್ ಆಗ್ಲಿ, ಅವರೆಲ್ಲರೂ ರೆಕಗ್ನೈಸ್ ಮಾಡ್ತಾರ ಅವನು ಅದ್ಭುತ ಮಾಡಿದೆ ಅಂತ. ಅಷ್ಟರ ಮೇಲೆ ಅವನಿಗೆ ಬಹಳ ದೊಡ್ಡ ದೊಡ್ಡ ರೋಲ್ಗಳು ಸಿಗ್ತಾ ಹೋಯ್ತು. ಹಂಗೆ ಡೆವಲಪ್ ಆದಂತ ನಟ ಅವನು. ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ಎಲ್ರಿಗೂ ನೋವಿದೆ ಸರ್. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಒಳ್ಳೇದಾಗ್ಲಿ, ಶಾಂತಿ ಸಿಗ್ಲಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.